ತುಂಬ ಖಳನಾಯಕನಾಗಿ ಬಂದು ತುಂಬಾ ಫೇಮಸ್ ಮಾಡಿ ಆಮೇಲೆ ಅವರು ಒಂದು ಲೈಮ್ಲೈಟಿಗೆ ಬಂದರು. ಕೆಲವರು ಸ್ವಲ್ಪ ಒಂದು 4-5 ಸಿನಿಮಾ ಮಾಡಿ ಫ್ಲಾಪ್ ಆಗಿ ಹೊರಟೋದ್ರು. ಈ ರೀತಿ ನಾವು ನೋಡಬೇಕಾದ್ರೆ ಮೂಲ ಕಾರಣ ಮೊದಲು ದಶಾಭುಕ್ತಿಗಳು. ಇದನ್ನು ತಿಳ್ಕೊಬೇಕೆಲ್ಲರೂ. ನಮ್ಮ ಟೈಮ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಅವರ ಆಸೆ ಆಕಾಂಕ್ಷೆಗಳು ಏನಾರು ಇರ್ಬೋದು. ಅಲ್ಲಿ ನಡೀತಕ್ಕಂಥ ದಶ ಮತ್ತು ಇವರ ಆಸೆ ಆಕಾಂಕ್ಷೆಗಳು ಎರಡೂ ಮ್ಯಾಚ್ ಆದಾಗ ಜೀವನದಲ್ಲಿ ಸಕ್ಸಸ್. ಯಾವಾಗ ಹಣೆ ಬರದಲ್ಲಿ ಬರೆದಿಲ್ಲ ಅದು ಆಗೋದಿಲ್ಲ. ಕರ್ನಾಟಕದಲ್ಲೇ ಎಷ್ಟು ಚಿತ್ರ ಬಿಡುಗಡೆ ಆಗುತ್ತೆ, ಎಲ್ಲವೂ ಸಕ್ಸಸ್ ಕಂಡಿದೆಯಾ? ಪಾಯಿಂಟ್ ನಂಬರ್ 1. ಸ್ಟಾರ್ ನಟರನ್ನ ಹಾಕ್ಕೊಂಡು ಮೂವಿ ಮಾಡಿರೋದು ಫ್ಲಾಪ್ ಆಗಿದೆ, ಬೇಕಾದಷ್ಟಿದೆ. ಚಿತ್ರ ಮಾಡ್ತಕ್ಕಂಥದ್ದು ಒಂದು ವಿಚಾರ ಆದರೆ ಸಕ್ಸಸ್ ಎರಡನೇ ವಿಚಾರ. ಇದು ಅವರವರ ಜಾತಕಕ್ಕೆ ಅನುಗುಣವಾಗಿ ಬರ್ತಕ್ಕಂಥದ್ದು. ಮೂಲ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜಾತಕಗಳು ಚೆನ್ನಾಗಿರಬೇಕು. 3ನೇ ಮನೆ, 5ನೇ ಮನೆ, 8ನೇ ಮನೆ ಬಂದೇ ಇರುತ್ತೆ. ಅದರ ಜೊತೆ ಸಕ್ಸಸ್ ಮನೆಗಳಾಗಿರ್ತಕ್ಕಂಥ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಸೇರಿಕೊಂಡಿರುತ್ತೆ. ಮೊದಲನೇ ಗ್ರಹ ಬಂದ್ಬಿಟ್ಟು ಶುಕ್ರ, 2ನೇ ಗ್ರಹ ಬಂದ್ಬಿಟ್ಟು ರಾಹು. ಇಬ್ಬರು ಬಂದರೆ ಅವರ ಜಾತಕದಲ್ಲಿ ಶುಕ್ರ ಅಥವಾ ರಾಹು ದಶಾದಲ್ಲೂ ಪರವಾಗಿಲ್ಲ, ಆ ದಶದಲ್ಲಿರ್ತಕ್ಕಂಥ ನಕ್ಷತ್ರರೂ ಪರವಾಗಿಲ್ಲ, ಸಿನಿಮಾ ಎಂಟ್ರಾಗ್ತಾರೆ, ಸಿನಿಮಾ ಮಾಡೇ ಮಾಡ್ತಾರೆ. ರಂಗಭೂಮಿ ತುಂಬ ಜನಕ್ಕೆ ಕೈ ಬೀಸಿ ಕರೆಯುತ್ತೆ. ಆ ಒಂದು ಧ್ವಜ ಎತ್ತಿ ಹಿಡಿಯೋದು ಅವರ ಮೂಲ ಕರ್ಮದಿಂದ, ಅವರ ಮೂಲ ಜಾತಕದಿಂದ. ಆದರೆ ದುಡ್ಡು ಹಾಕಿ ಮಾಡ್ತಾ ಇರೋರು 10 ಸತಿ ಯೋಚನೆ ಮಾಡಿ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ನನ್ನ ಜಾತಕ ಏನು ಹೇಳುತ್ತೆ, ಅದರಲ್ಲಿ ಯೋಗ ಇದೆಯಾ ಅಂತ ನೋಡಿಕೊಂಡು, ಆ ಸಮಯ ಬಂದಿದೆಯಾ ಅಂತ ನೋಡ್ಕೊಂಡು ಮಾಡಿದ್ರೆ ಮನಸ್ಸು ಸ್ವಲ್ಪ ನಿರ್ಮಲವಾಗಿರುತ್ತೆ. ತುಂಬ ಜನಕ್ಕೆ ಟ್ಯಾಲೆಂಟ್ ಇದೆ, ಒಪ್ಕೊಳ್ತೀನಿ. ಆದರೆ ಎಲ್ಲ ಟ್ಯಾಲೆಂಟು ಕೂಡ ಲೈಮ್ಲೈಟಿಗೆ ಬರಬೇಕು ಅನ್ನೋ ಏನೂ ರೂಲು ನಮ್ಮ ಭೂಮಿ ಮೇಲೆ ಇಲ್ಲ. ಇಷ್ಟೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಬಹಳಷ್ಟು ಮಂದಿಗೆ ಆಸೆ ಇರುತ್ತೆ, ನಾನು ಫೇಮಸ್ ಆಗಬೇಕು, ನಾನು ಹೆಸರನ್ನ ಮಾಡಬೇಕು ಅಂತ. ಆದರೆ ಎಲ್ರಿಗೂ ಅದು ಒಲಿಯಲ್ಲ. ಬಹಳಷ್ಟು ಮಂದಿ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಬರ್ತಾರೆ, ಆದರೆ ಸಕ್ಸಸ್ ಆಗಲ್ಲ. ಬಹಳಷ್ಟು ಮಂದಿ ಸಕ್ಸಸ್ ಆಗ್ತಾರೆ, ಅಂದರೆ ಒಳ್ಳೆ ಕಂಟೆಂಟ್ ಮಾಡಿದವರು ಕೆಲವೊಮ್ಮೆ ಸಕ್ಸಸ್ ಆಗಲ್ಲ. ಈಗ ಒಂದಷ್ಟು ಮಂದಿ ಸೀರಿಯಲಲ್ಲಿ ಬಹಳ ಒಳ್ಳೆ ಸಕ್ಸಸ್ಸನ್ನು ಕಾಣ್ತಾರೆ, ನಾನೀಗ ಮೂವಿಯನ್ನು ಮಾಡಬಹುದು ಅಂತ ಹೋಗ್ತಾರೆ, ಆದರೆ ಅದರಲ್ಲಿ ಸಕ್ಸಸ್ಸನ್ನು ಕಾಣಲ್ಲ. ಯಾಕೆ ಗುರುಜಿ? ಇದನ್ನು ಜ್ಯೋತಿಷ್ಯದಲ್ಲಿ ನಾವು ನೋಡೋದಾದರೆ, ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು ಕೇವಲ 12 ಮನೆಗಳು. ಈ 12 ಮನೆಗಳಲ್ಲಿ ಛಾಯಾಚಿತ್ರ ಅಂತ ಬರ್ತಕ್ಕಂಥದ್ದು ಬರುತ್ತೆ. ಛಾಯಾಚಿತ್ರಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು 3 ಮನೆಗಳು. ಲಗ್ನದಿಂದ ಅಂತ ತಗೊಳ್ತೀವಿ. ಲಗ್ನದಿಂದ 3ನೇ ಮನೆ, 5ನೇ ಮನೆ, 8ನೇ ಮನೆ. ಇದು ಅವರವರ ದಶಾಕಾಲದಲ್ಲಿ 3ನೇ ಮನೆ, 5ನೇ ಮನೆ, 8ನೇ ಮನೆ ಬಂದಾಗ ಮಾತ್ರ ಅವರ ಆಸಕ್ತಿ ಛಾಯಾಗ್ರಹಣ ಅಂದರೆ ಯೂಟ್ಯೂಬೋ ಅಥವಾ ಸೀರಿಯಲ್ಲೋ ಅಂದರೆ ಟಿ ವಿ ಮಾಧ್ಯಮ ಅಥವಾ ಫಿಲಮ್ ಚಿತ್ರ, ಈ 3ಕ್ಕೂ ಬರ್ತಕ್ಕಂಥ ಈ ಕಾಂಬಿನೇಷನ್ನು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 35ನೇ ವಯಸ್ಸಲ್ಲಿ ಮೊದಲು ತೆರೆಗೆ ಬಂದಿದ್ದು, ಅದು ಮೊದಲನೇದು. ಹಾಗೆ ಭಾಳಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಭಾಳ ಸ್ವಲ್ಪ ಫೇಮಸ್ ಆಗಿರ್ತಕ್ಕಂಥವ್ರು ರಘುವೀರ್ ಅಂತ ಒಬ್ಬರು ಆ್ಯಕ್ಟರ್ ಇದ್ದರು. ಚೈತ್ರದ ಪ್ರೇಮಾಂಜಲಿಯ ಸುಮಾ ಅಂತ ಒಂದು ಹಾಡುಗಳೆಲ್ಲ ಬರ್ತಕ್ಕಂಥದ್ದು. ಅದು ಬಂದರು, ಒಂದು 4-5 ಹಿಟ್ ಕೊಟ್ಟರು, ಮುಗಿದೋಯ್ತು, ಅವ್ರ ಕೆರಿಯರೇ ಮುಗಿದೋಯ್ತು. ಇನ್ನು ಕೆಲವರು ತುಂಬ ಖಳನಾಯಕನಾಗಿ ಬಂದು ತುಂಬಾ ಫೇಮಸ್ ಮಾಡಿ ಆಮೇಲೆ ಅವರು ಒಂದು ಲೈಮ್ಲೈಟಿಗೆ ಬಂದರು. ಕೆಲವರು ಸ್ವಲ್ಪ ಒಂದು 4-5 ಸಿನಿಮಾ ಮಾಡಿ ಫ್ಲಾಪ್ ಆಗಿ ಹೊರಟೋದ್ರು. ಈ ರೀತಿ ನಾವು ನೋಡಬೇಕಾದ್ರೆ ಮೂಲ ಕಾರಣ ಮೊದಲು ದಶಾಭುಕ್ತಿಗಳು. ಇದನ್ನು ತಿಳ್ಕೊಬೇಕೆಲ್ಲರೂ. ನಮ್ಮ ಟೈಮ್ ಕಾನ್ಸೆಪ್ಟ್ ಅಂತ ಕರೀತಾರೆ. ಈಗ ಏನಪ್ಪ ನಡೀತಾ ಇದೆ? ಶನಿ ದಶ, ಏನಪ್ಪ ನಡೀತಾ ಇದೆ? ಶುಕ್ರ ದಶ, ಏನಪ್ಪ ನಡೀತಾ ಇದೆ? ಚಂದ್ರ ದಶ. 9 ಗ್ರಹದ ಕಾಲಮಾನಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ನಡೆಯುತ್ತೆ. ಆ ನಡೆದಾಗ ಅವರ ಆಸೆ ಆಕಾಂಕ್ಷೆಗಳು ಏನಾರು ಇರ್ಬೋದು. ಅಲ್ಲಿ ನಡೀತಕ್ಕಂಥ ದಶ ಮತ್ತು ಇವರ ಆಸೆ ಆಕಾಂಕ್ಷೆಗಳು ಎರಡೂ ಮ್ಯಾಚ್ ಆದಾಗ ಜೀವನದಲ್ಲಿ ಸಕ್ಸಸ್. ಯಾವಾಗ ಇದೆರಡೂ ಮ್ಯಾಚ್ ಆಗಲ್ವೋ, ಪ್ರಯತ್ನ ಪಡ್ತಾ ಇರ್ತಾನೆ, ಫಲ ಸಿಗೋದಿಲ್ಲ. ಆವಾಗ ಅವನಿಗೆ
ಒಂದು ಆಸಕ್ತಿ ಕಳ್ಕೊಳ್ತಾನೆ. ಆಸಕ್ತಿ ಕಳ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಅಸಮಾಧಾನ ಆಗುತ್ತೆ. ಅಸಮಾಧಾನ ಆದಾಗ ಮೊದಲು ಅವ್ರು ನೋಡೋದೇ ಜ್ಯೋತಿಷ್ಯರನ್ನ. ಆಮೇಲೆ ಜ್ಯೋತಿಷ್ಯರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ನಿನಗೆ ರಾಹು ಸರಿ ಇಲ್ಲ, ಪೂಜೆ ಮಾಡಿಸ್ಬಿಡು, ಫಿಲಮ್ ಹಿಟ್ಟಾಗುತ್ತೆ. ನಿಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದನ್ನು ಮಾಡಿಸು, ಇದನ್ನು ಮಾಡಿಸು, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಬಾ, ನಿಮಗೆ ಯೂಟ್ಯೂಬು ಹಿಟ್ಟಾಗುತ್ತೆ, ಫಿಲಮು ಹಿಟ್ಟಾಗುತ್ತೆ ಅಂತ ಇವರು ಒಂದು ನಂಬಿಕೆಯಿಂದ ಹೋಗ್ತಾರಲ್ಲಿ. ನಂಬಿಕೆಯಿಂದ ಹೋಗಿ ದುಡ್ಡು ಹಾಕ್ತಾರೆ. ಯಾವಾಗ ಹಣೆ ಬರದಲ್ಲಿ ಬರೆದಿಲ್ಲ ಅದು ಆಗೋದಿಲ್ಲ. ಇದು ಮೂಲ ಅಲ್ಲ. ಹಾಗಾದ್ರೆ ಗುರುಜಿ ಅವರಷ್ಟು ಅದರಲ್ಲಿ ಫೈನ್ ಆಗಿರ್ತಾರೆ, ಎಲ್ಲವೂ ಗೊತ್ತಿರುತ್ತೆ, ಹಣೆ ಬರಹದಲ್ಲಿ ಬರೀಲಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವ್ರು ಫೇಲ್ಯೂರ್ ಆಗ್ತಾರಾ? ಇವತ್ತು ಎಷ್ಟು ಸಿನಿಮಾ ಇದೆ ಇಂಡಿಯಾದಲ್ಲಿ. ಒಂದು ತಿಂಗಳಲ್ಲಿ ಕರ್ನಾಟಕದಲ್ಲೇ ಎಷ್ಟು ಚಿತ್ರ ಬಿಡುಗಡೆ ಆಗುತ್ತೆ? ಎಲ್ಲವೂ ಸಕ್ಸಸ್ ಕಂಡಿದೆಯಾ? ಇಲ್ಲ. ಪಾಯಿಂಟ್ ನಂಬರ್ 1. ಸ್ಟಾರ್ ನಟರು ಕೂಡ, ಏನು ಸ್ಟಾರ್ ನಟರು ಹಾಕ್ಕೊಂಡು ಮೂವಿ ಮಾಡಿರೋರು ಬೇಕಾದಷ್ಟಿದೆ. ಸ್ಟಾರ್ ನಟರನ್ನ ಹಾಕ್ಕೊಂಡು ಮೂವಿ ಮಾಡಿರೋದು ಫ್ಲಾಪ್ ಆಗಿದೆ, ಬೇಕಾದಷ್ಟಿದೆ. ನಾನು ಈ ನಮ್ಮ ಮಾಧ್ಯಮದಲ್ಲಿ ಹೇಳೋದು ಬೇಡ ಅಲ್ವಾ, ಯಾಕಂದರೆ ಸ್ವಲ್ಪ ಯೋಚನೆ ಮಾಡಿ. ಈ ಯೋಚನೆನ ವೀಕ್ಷಕರಿಗೆ ಬಿಟ್ಬಿಡೋಣ. ಯಾವ್ಯಾವುದು ಓಕೆ ಟಾಪಲ್ಲಿರ್ತಕ್ಕಂಥ ಆ್ಯಕ್ಟ್ರೆಸ್ ಎಲ್ಲ ಬಂದು ಅಂಥದ್ದು ಫ್ಲಾಪ್ ಆಗಿರ್ತಕ್ಕಂಥದ್ದು 1 ಅಲ್ಲ, 2 ಅಲ್ಲ, 3 ಅಲ್ಲ, ಹಾಲಿವುಡ್ಡಲ್ಲೂ ಇದೆ, ಬಾಲಿವುಡ್ಡಲ್ಲೂ ಇದೆ, ಸ್ಯಾಂಡ್ಲ್ವುಡ್ಡಲ್ಲೂ ಇದೆ, ನಮ್ಮ ಟಾಲಿವುಡ್ಡಲ್ಲೂ ಇದೆ. ಹಿಂದಿಲಿ ಬೇಕಾದಷ್ಟು ಫ್ಲಾಪ್ಗಳಿದ್ದಾವೆ. ನೀವು ಯಾರದೇ ತೊಗೊಳ್ಳಿ, ಅಮೀರ್ ಖಾನ್ ತೊಗೊಳ್ಳಿ, ಸಲ್ಮಾನ್ ಖಾನ್ ತೊಗೊಳ್ಳಿ, ಅಜಯ್ ದೇವಗನ್ ತೊಗೊಳ್ಳಿ, ಎಲ್ಲದರಲ್ಲೂ ಫ್ಲಾಪ್ ಇದೆ. ಬಾಕ್ಸ್ ಆಫೀಸ್ ಹಿಟ್ಟೇ ಆಗಿಲ್ಲ ಅಂತ. ತೆಲುಗುಲು ಕೂಡ ಬೇಕಾದಷ್ಟು ದೊಡ್ಡ ದೊಡ್ಡದು ಬಂದಿರತಕ್ಕಂಥದ್ದು ಫ್ಲಾಪ್ ಇದೆ. ಸೊ ಆಗಿದ್ದಾಗ ನಾವಿದನ್ನು ನೋಡಿದಾಗ ಚಿತ್ರ ಮಾಡ್ತಕ್ಕಂಥದ್ದು ಒಂದು ವಿಚಾರ ಆದರೆ ಸಕ್ಸಸ್ ಎರಡನೇ ವಿಚಾರ. ಇದು ಅವರವರ ಜಾತಕಕ್ಕೆ ಅನುಗುಣವಾಗಿ ಬರ್ತಕ್ಕಂಥದ್ದು. ಮೂಲ ಬರ್ತಕ್ಕಂಥದ್ದು ಯಾವಾಗಲೂ ಕೂಡ ಈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಜಾತಕಗಳು ಚೆನ್ನಾಗಿರಬೇಕು. ಯಾವಾಗ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಜಾತಕ ಚೆನ್ನಾಗಿರುತ್ತೆ, ಯಾಕೆಂದರೆ ಮೂಲ ಇದರಲ್ಲೇನು ಹಣ. ಹೆಸರು ಬರುತ್ತೆ, ಹೆಸರಿಂದ ಏನು ಬರುತ್ತೆ? ಹಣವೇ ಅಲ್ವಾ. ಹಣ ಬಂದಾಗ ಯಾರಿಗೆ ಹೆಚ್ಚು ಲಾಭ? ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಷನ್ ಇರೋರಿಗೆ. ಡೈರೆಕ್ಷನ್ ಅವ್ರಿಗೆ ಹೆಸರು ಬರುತ್ತೆ, ಒಳ್ಳೆ ಮೂವಿ ತೆಗೆದಿದ್ದೀರಾ ಅಂತ. ಪ್ರೊಡ್ಯೂಸರ್ಗೆ ಒಳ್ಳೆ ಹಣ ಸಂಪಾದನೆ, ಮೂವಿನೂ ಚೆನ್ನಾಗಿ ಓಡಿದೆ. ಇದರಿಂದ ಏನಾಗುತ್ತೆ, ನಾಯಕನಿಗೂ ಕೂಡ ಹೆಸರು ಬರುತ್ತೆ. ಸೊ ಇವರು ಎಲ್ಲರದ್ದು ಜಾತಕ ನಾವು ಒಂದು ಸಮ್ಮಿಶ್ರ ಮಾಡಿ ನೋಡಿದಾಗ 3ನೇ ಮನೆ, 5ನೇ ಮನೆ, 8ನೇ ಮನೆ ಬಂದೇ ಇರುತ್ತೆ. ಅದರ ಜೊತೆ ಸಕ್ಸಸ್ ಮನೆಗಳಾಗಿರ್ತಕ್ಕಂಥ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಸೇರಿಕೊಂಡಿರುತ್ತೆ. ಆ 3 ಪ್ರಮುಖ ಮನೆಗಳಿಗೆ ಇವೆರಡೂ ಸೇರಿದಾಗ ಅವ್ರಿಗೆ ಈ ಲೈನಲ್ಲಿ ಸಕ್ಸಸ್. ಸೊ ನನ್ನ ಕ್ಲಾಸಸ್ಸಲ್ಲೆಲ್ಲ ಹೇಳ್ಕೊಡ್ತೀನಿ ಅವ್ರಿಗೆ. ಸೊ ಈ ರೀತಿ ಫಿಲಮ್ ಲೈನ್ಗೆ ಹೋಗಬೇಕಾ, ಅಥವಾ ಧಾರಾವಾಹಿ ಚೆನ್ನಾಗಿದೆಯಾ, ಅಥವಾ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತೀರಾ, ಅಥವಾ ನೀವು ಏನೇ ಟ್ಯಾಲೆಂಟ್ ಇರ್ಬೋದು, ನಿಮಗೆ ಸಕ್ಸಸ್ ಸಿಗೋದಿಲ್ಲ. ಇದೂ ಕೂಡ ಬರುತ್ತೆ. ಅನೇಕ ಚಿತ್ರನಟರ ಜಾತಕಗಳು ನೋಡಿದ್ದೀವಿ. ಎಲ್ಲರಿಗೂ ಕೂಡ ಈ 3, 5, 8ರಲ್ಲೇ ಬೇಕಾದಷ್ಟಿರುತ್ತೆ. ಹಾಗೆ 2, 6, 10, 11ನೇ ಮನೆಗಳು ಸೇರಿಕೊಂಡಿರುತ್ತೆ. ಇದರಲ್ಲೇ ಅವರು ಸಕ್ಸಸ್ ಕಂಡಿರ್ತಕ್ಕಂಥದ್ದು 3ನೇ ಮನೆ, 5ನೇ ಮನೆ, 8ನೇ ಮನೆ ಎಲ್ಲರೂ ಒಂದು ಕಡೆ ಪ್ರಮುಖವಾಗಿ ಎಂಟ್ರಿ ಕೊಟ್ಟಿರುತ್ತೆ. ಎಂಟ್ರಿ ಕೊಟ್ಟಾಗ ಅವರು ಈ ಯೂಟ್ಯೂಬಲ್ಲಾರು ಆಗಿರ್ಬೋದು, ಸಿನಿಮಾದಲ್ಲಾರು ಆಗಿರ್ಬೋದು, ಅಥವಾ ಧಾರಾವಾಹಿ ಆಗಿರ್ಬೋದು, ಎಂಟ್ರ್ ಆಗೇ ಆಗ್ತಾರೆ. ಅದರ ಜೊತೆಗೆ 2 ಗ್ರಹಗಳ ಕಾರಣ. ಅವರು ಬಂದಿಲ್ಲ ಅಂದರೂ 2 ಗ್ರಹಗಳ ಕಾರಣ. ಮೊದಲನೇ ಗ್ರಹ ಬಂದ್ಬಿಟ್ಟು ಶುಕ್ರ, 2ನೇ ಗ್ರಹ ಬಂದ್ಬಿಟ್ಟು ರಾಹು. ಇಬ್ಬರು ಬಂದರೆ ಅವರ ಜಾತಕದಲ್ಲಿ ಶುಕ್ರ ಅಥವಾ ರಾಹು ದಶಾದಲ್ಲೂ ಪರವಾಗಿಲ್ಲ, ಆ ದಶದಲ್ಲಿರ್ತಕ್ಕಂಥ ನಕ್ಷತ್ರರೂ ಪರವಾಗಿಲ್ಲ, ಸಿನಿಮಾ ಎಂಟ್ರಾಗ್ತಾರೆ, ಸಿನಿಮಾ ಮಾಡೇ ಮಾಡ್ತಾರೆ. ಸಕ್ಸಸ್ಸು ಕಂಟಿನ್ಯೂಟಿ ಇದೆಯಾ ಅಂತ ಜ್ಯೋತಿಷದಲ್ಲಿ ನೋಡ್ತೀವಿ. ತುಂಬ ಜನ ಬಂದು ದುಡ್ಡು ಹಾಕಿ ಕಳ್ಕೊಂಡಿರೋರು ಇದ್ದಾರೆ. ಹಣ ಮಾಡ್ತೀನಿ ಅಂತ ಬಂದಿರೋರು ಇದ್ದಾರೆ, ಹಣ ಮಾಡಿಲ್ಲ. ಹೆಸರು ಮಾಡ್ತೀನಿ ಅಂತ ಬಂದಿರೋರು ಇದ್ದಾರೆ, ಸಿನಿಮಾ ರಂಗದಲ್ಲಿ ಮಾಡಿಲ್ಲ. ಧಾರಾವಾಹಿದಲ್ಲಿ ಮಿಂಚ್ತೀನಿ ಅಂತ ಬಂದಿದ್ದಾರೆ, ಬಂದಿಲ್ಲ. ಸಕ್ಸಸ್ ಮಾಡ್ತೀನಿ ಅಂತ ಬಂದಿರೋರು ಸಕ್ಸಸ್ ಆಗಿದ್ದಾರೆ. ರಂಗಭೂಮಿ ತುಂಬ ಜನಕ್ಕೆ ಕೈ ಬೀಸಿ ಕರೆಯುತ್ತೆ. ಆ ಒಂದು ಧ್ವಜ ಎತ್ತಿ ಹಿಡಿಯೋದು ಅವರ ಮೂಲ ಕರ್ಮದಿಂದ, ಅವರ ಮೂಲ ಜಾತಕದಿಂದ. ಇದನ್ನು ತಿಳ್ಕೊಂಡ್ರೆ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಹಣ ಇಲ್ಲದೆ ಮಾಡ್ತಾಯಿದ್ದೀನಿ, ಓಕೆ ಅದೊಂದು ಟ್ಯಾಲೆಂಟು. ಆದರೆ ದುಡ್ಡು ಹಾಕಿ ಮಾಡ್ತಾ ಇರೋರು 10 ಸತಿ ಯೋಚನೆ ಮಾಡಿ, ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ನನ್ನ ಜಾತಕ ಏನು ಹೇಳುತ್ತೆ, ಅದರಲ್ಲಿ ಯೋಗ ಇದೆಯಾ ಅಂತ ನೋಡಿಕೊಂಡು, ಆ ಸಮಯ ಬಂದಿದೆಯಾ ಅಂತ ನೋಡ್ಕೊಂಡು ಮಾಡಿದ್ರೆ ಮನಸ್ಸು ಸ್ವಲ್ಪ ನಿರ್ಮಲವಾಗಿರುತ್ತೆ. ತುಂಬ ಜನಕ್ಕೆ ಟ್ಯಾಲೆಂಟ್ ಇದೆ, ಒಪ್ಕೊಳ್ತೀನಿ. ಆದರೆ ಎಲ್ಲ ಟ್ಯಾಲೆಂಟು ಕೂಡ ಲೈಮ್ಲೈಟಿಗೆ ಬರಬೇಕು ಅನ್ನೋ ಏನೂ ರೂಲು ನಮ್ಮ ಭೂಮಿ ಮೇಲೆ ಇಲ್ಲ. ಇಷ್ಟೇ ನನ್ನ ವಿಚಾರ.
ಸೊ ಗುರೂಜಿ ಹೇಳಿದ ಹಾಗೆ ನಮಗೆ ಆಸೆ ಬಹಳಷ್ಟು ಇರಬಹುದು, ನಾವು ಕನಸನ್ನು ಕಟ್ಕೊಂಡು ಯಾವುದೋ ಒಂದು ಫೀಲ್ಡ್ಗೆ ಕಾಲಿಡ್ಬೋದು, ಆದರೆ ನಮ್ಮ ಮೂಲ ಜಾತಕ ಆಗಿರಬಹುದು ಅಥವಾ ನಮ್ಮ ಮೂಲ ಕರ್ಮ ಆಗಿರಬಹುದು, ನಮ್ಮ ಹಣೆ ಬರಹ ಏನಿದೆ ಅದಕ್ಕೂ ಇದಕ್ಕೂ ಲಿಂಕ್ ಇರುತ್ತೆ. ಸೊ ಅದರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುವಂಥದ್ದನ್ನು ಅವರು ಜಾತಕದ ವಿಚಾರವಾಗಿ ಹೇಳಿದ್ದಾರೆ. ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೂ ತಿಳ್ಕೊಳ್ಬೇಕು, ಅದನ್ನು ಕಲಿಬೇಕು ಅನ್ನುವಂತಹ ಆಸೆ ಇದ್ದರೆ ಗುರೂಜಿ ಅವರ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಆಗಸ್ಟ್ 11ನೇ ತಾರೀಕಿನಿಂದ. ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.